ಒಂದೇನಂದ್ರೆ ಇವಾಗ ಥ್ರೂ ಔಟ್ ಮೂವಿ ನೋಡಿದ್ರು ಯಾವ ಶಾರ್ಟು ನನಗೆ ಫುಲ್ ಹ್ಯಾಪಿನೆಸ್ಸೇ, ನನಗೆ ಸ್ಯಾಟಿಸ್ಫೈ ಆಗಿದ್ದು ಯಾವುದೂ ಇಲ್ಲ. ಹಿಂಗ್ ಮಾಡಿರ್ಬೋದಾ ಅಂತ ಯಾವಾಗ್ಲೂ ಅನಿಸ್ತಾನೆ ಇರುತ್ತೆ. ಹೇಳಿದ ತಕ್ಷಣ ನಾನು ಆಕ್ಚುಲಿ ವೇಟ್ ಮಾಡ್ತಾ ಇದ್ದೆ. ಕೆಲವೊಂದ್ಸತಿ ಮಾನಿಟರ್ ಈಸಿಯಾಗಿ ಆಕ್ಸೆಸಿಬಲ್ ಇರ್ತಿತ್ತು, ಸೊ ಪಟ್ ಅಂತ ಹೋಗಿ ನೋಡ್ಬಿಡ್ತಾ ಇದ್ವಿ. ಕೆಲವೊಂದ್ಸತಿ ಲಾಂಗ್ ಶಾಟ್ ಇದ್ದಾಗ ನಾವೆಲ್ಲೋ ಇರ್ತಿದ್ವಿ, ಮಾನಿಟರ್ ಅಲ್ಲಿಗೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಸೊ ಅದ್ ಹೆಂಗಂದ್ರೆ ಇವನು 90s ಅಲ್ಲಿ ಒಂದು ಹುಡುಗರ ಜೊತೆಲ್ಲ ತುಂಬಾ ರಫ್ ಅಂಡ್ ಟಫ್ ಆಗಿರ್ತಾನೆ. ಆದ್ರೆ ಆ ಹುಡುಗಿ ಜೊತೆ ಮಾತಾಡ್ಬೇಕಾದ್ರೆ ಎಲ್ಲ ಇದು ಹೆಂಗಂದ್ರೆ ಇವಾಗ ಈಸಿಯಾಗಿ ಎಲ್ಲ ಹೇಳ್ತಿದ್ದಾರೆ. ಅವಾಗ ಅವನು ಆ ಹುಡುಗಿ ಜೊತೆ ಒಂದು ಫೋನ್ ಕಾಲ್ ಮಾಡಿ, ಲ್ಯಾಂಡ್ಲೈನ್ ಒಂದು ಫೋನ್ ಕಾಲ್ ಮಾಡಿ ಜಸ್ಟ್ ಹಲೋ ಅಂತ ಹೇಳಕ್ಕೆ ಅವನಿಗೆ ಅಷ್ಟೊಂದು ಭಯ. ಮಿಕ್ಕಿದೆಲ್ಲ ಜಸ್ಟ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ. ಫ್ರೆಂಡ್ಸ್ ಜೊತೆ ಎಲ್ಲ ರಫ್ ಅಂಡ್ ಟಫ್ ಆಗಿರ್ತಾನೆ. ಅವನು ಸ್ಮಾಲ್ ಟೌನ್ ಗೈ. ಸ್ಮಾಲ್ ಟೌನ್ ಎಲ್ಲಾ ಸ್ಟೇಟ್ಸ್ ಅಲ್ಲೂ, ಇಂಡಿಯಾ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಸ್ಮಾಲ್ ಟೌನ್ ಇದೆ. ಅಲ್ಲಿ ಯೂಶುವಲ್ ಆಗಿ ಒಂದ್ ಗೈ ರಫ್ ಅಂಡ್ ಟಫ್ ಆಗಿರೋನು, ಫ್ರೆಂಡ್ಸ್ ಜೊತೆ ಆಡಾಡ್ಕೊಂಡಿರೋನು ಎಲ್ಲ ಇದ್ರಲ್ಲಿ ಇರ್ತಾನೆ. ಒಂದು ಇನ್ನೋಸೆಂಟ್ ಗರ್ಲ್ ಎಲ್ಲಾ ಊರಲ್ಲೂ ಇರ್ತಾರೆ. ಅವ್ರ ಮಧ್ಯೆ ಲವ್ ಆಗೋದು ಅವ್ರವ್ರ ಊರಲ್ಲಿ ನಡೆದೇ ಇರುತ್ತೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತ ಆಮೇಲೆ ಡಿಸಿಷನ್ ತಗೊಂಡು 1990s ಅಂತ ಟೈಟಲ್ ಮಾಡಿ 5 ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಿದೀವಿ. ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ, ನಾನು ರಂಜಿತಾ. ಇವತ್ತು ನಮ್ಮೊಂದಿಗೆ ಇದ್ದಾರೆ 1990s ಚಿತ್ರದ ನಾಯಕ ಅರುಣ್ ಹಾಗೂ ನಾಯಕಿ ರಾಣಿ. ಬನ್ನಿಯವರು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ಇದು ಪ್ರತಿಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಮೂವಿ 1990s, ಆ ಒಂದು ಟೈಟಲ್ ಹೇಳಿದೆ ಸಮಥಿಂಗ್ ಇಂಟ್ರೆಸ್ಟಿಂಗ್. 90s ಕಿಡ್ಸ್ ಗೆ ಪ್ರಾಬಬ್ಲಿ ಕನೆಕ್ಟ್ ಆಗೋ ಒಂದು ಟೈಟಲ್ ಅಂತಾನೆ ಹೇಳ್ಬೋದು ನಾವು. ಸೊ ಮೊದಲನೇ ಚಿತ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಮಿಬ್ಬರಿಗೆ ಆಕ್ಟಿಂಗ್ ಬರಬೇಕು ಅಂತ ಮೋಟಿವೇಟ್ ಏನ್ ಮಾಡಿದ್ರು? ಅವಕಾಶ ಹೇಗೆ ಸಿಕ್ತು ನಿಮ್ಗೆ? ಮೇಡಮ್, ಆಕ್ಚುಲಿ ನಾನು ಇಂಜಿನಿಯರಿಂಗ್ ಮುಗಿಸಿ IT ಅಲ್ಲಿ ವರ್ಕ್ ಮಾಡ್ತಿದ್ದೆ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಅದಾದ್ಮೇಲೆ ನನಗೆ ಒಂದು ಚಿಕ್ಕ ಆಕ್ಟಿಂಗ್ ಮಾಡಕ್ಕೆ ಒಂದು ಚಿಕ್ಕ ಆಪರ್ಚುನಿಟಿ ಸಿಕ್ತು. ಒಂದು 2 days ಹೋಗಿ ಮಾಡ್ಕೊಂಡ್ ಬಂದೆ. ಮನ್ಸು ಯಾಕೋ ಆ ಕಡೆ ಸಿಡಿತು. ಸೊ ಅದಾದ್ಮೇಲೆ ಸಣ್ಣ ಪುಟ್ಟ ಮಾಡ್ತಿದ್ದೆ, ಬಟ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಿರ್ಲಿಲ್ಲ. ಇದು ನಾನು ಪ್ರಾಪರ್ ಆಗಿ ಅಪ್ರೋಚ್ ಮಾಡಬೇಕು ಅಂತ ಅಲ್ಲಿ ಜಾಬ್ ಕ್ವಿಟ್ ಮಾಡಿ ಬಾಲು ಮಹೇಂದ್ರ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆಕ್ಟಿಂಗ್ ಮಾಡಿದೆ. ಅದು ಆಕ್ಟಿಂಗ್ ಕೋರ್ಸ್ ಮುಗಿಸಿ ಆಮೇಲೆ ಒಂದು 7 years ಥಿಯೇಟರ್ ಮಾಡಿದ್ವಿ. ಥಿಯೇಟರ್, ಓನ್ಲಿ ಥಿಯೇಟರ್, ಸಿನಿಮಾ ಕಡೆಗೆ ಬಂದಿಲ್ಲ. ಸೊ ಥಿಯೇಟರ್ ಮಾಡ್ಬೇಕಾದ್ರೆ ಡೈರೆಕ್ಟರ್ ಸರ್ ನಮ್ಮ ಪ್ಲೇ ಎಲ್ಲ ನೋಡೋರು, ಫಾಲೋ ಮಾಡೋರು, ನನ್ನ ಫ್ರೆಂಡ್ ಅವರು. ಸೊ ಹಂಗಾಗಿ ಯಾವತ್ತಾದ್ರೂ ನಾನು ಸಿನಿಮಾ ಮಾಡಿದ್ರೆ ನಿನ್ ಜೊತೆನೆ ಮಾಡ್ತೀನಿ ಅಂತ ಹೇಳ್ತಿದ್ರು. ಸುಮ್ಮನೆ ಹೇಳ್ತಾರೆ ಅನ್ಕೊಂಡಿದ್ದೆ, ಬಟ್ ಅದು ಫೈನಲಿ ಇಲ್ಲಿ ಬಂದು ನಿಂತಿದೆ. ಸೊ ಹ್ಯಾಪಿ ಆಗಿದೆ. ಥಿಯೇಟರ್ಗೂ ಮತ್ತೆ ಇಲ್ಲಿಗೂ ಡಿಫರೆನ್ಸ್ ಇದೆಯಾ ಸರ್? ಮೂವಿಯಲ್ಲಿ ಆಕ್ಟ್ ಮಾಡೋದಕ್ಕೂ ಥಿಯೇಟರ್ ಅಲ್ಲಿ ಆಕ್ಟ್ ಮಾಡೋದಕ್ಕೂ ಡಿಫರೆನ್ಸ್ ಇದೆ? ಆಕ್ಟಿಂಗ್ ಸೇಮು, ಒಂದು ಚಿಕ್ಕ ಅಡಾಪ್ಷನ್ ಅಷ್ಟೇ. ಅಲ್ಲಿ ಫುಲ್ ಔಟ್ವರ್ಡ್ ಆಗಿ ಮಾಡಬೇಕು, ಎಲ್ಲರಿಗೂ ರೀಚ್ ಆಗೋ ತರ. ಇಲ್ಲಿ ಸ್ವಲ್ಪ ಲೆನ್ಸ್ ಎಷ್ಟಿದೆ, ಆರ್ಟಿಸ್ಟ್ ಎಷ್ಟಿದೆ, ಸೊ ಅದನ್ನ ಒಂದು ಸ್ವಲ್ಪ ಟ್ರೇಟಲ್ ಡೌನ್ ಮಾಡಿ ಸಟ್ಲ್ ಆಗಿ ಮಾಡಬೇಕು. ಸೊ ಮ್ಯಾಮ್, ನೀವು ಹೇಗೆ ಸೆಲೆಕ್ಷನ್ ಮಾಡಿದ್ರಿ? ನಿಮ್ಗೆ ಹೇಗೆ ಆಕ್ಟಿಂಗ್ ಬರಬೇಕು ಅಂತ ಇಂಟ್ರೆಸ್ಟ್? ಆಕ್ಚುಲಿ ನಾನು 2020 ಮಿಸ್ ಕರ್ನಾಟಕ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಆ ಶೋ ಅಲ್ಲಿ ನಾನು ವಿನ್ ಆದೆ. ಕಿಚ್ಚ ಸುದೀಪ್ ಸರ್ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಂದಿತ್ತು. ಸೊ ಅದಾದ್ಮೇಲೆ ನನಗೆ ಕೆಲವೊಂದು ಮೂವಿಗೆ ಆಪರ್ಚುನಿಟಿ ಬರಕ್ ಸ್ಟಾರ್ಟ್ ಆಯ್ತು. ಅದರಲ್ಲಿ ನಾನು ಫಸ್ಟ್ ಒಂದು ಸೋಷಿಯಲ್ ಮೀಡಿಯಾ ಅಲ್ಲಿ ನಂದು ಸರ್ ನನ್ನ ನೋಡಿ ಕರೆದು ಆಪರ್ಚುನಿಟಿ ಕೊಟ್ಟಿದ್ದು. ಸೊ ಸರ್ ಕರೆದು ಸ್ಟೋರಿ ಹೇಳಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ನನಗೆ ಕ್ಯಾರೆಕ್ಟರ್ ಇಷ್ಟ ಆಯ್ತು ತುಂಬಾ. ಒಂದು ಡೀಸೆಂಟ್ ವಿಲೇಜ್ ಹುಡುಗಿ ಕ್ಯಾರೆಕ್ಟರ್ ತರ ಇತ್ತು. ಅಂಡ್ ಸ್ಟೋರಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಇವಾಗ ಬರ್ತಿರೋ ಕತೆಗಿಂತ. ಹಾಗಾಗಿ ನನ್ಗೆ ನನ್ನ ಕ್ಯಾರೆಕ್ಟರ್ ಇಷ್ಟ ಆಗಿ, ಸ್ಟೋರಿ ಇಷ್ಟ ಆಗಿದ್ರಿಂದ ಇದನ್ನ ಒಪ್ಕೊಂಡೆ. ಸೊ ಕ್ಯಾರೆಕ್ಟರ್ ರಿಯಲ್ ಕ್ಯಾರೆಕ್ಟರ್ ಲಿಂಕ್ ಆಗುತ್ತಾ ಅಥವಾ ಹೇಗೆ? ಇಲ್ಲ, ಅದು ಲಿಂಕ್ ಆಗಲ್ಲ. ಯಾಕಂದ್ರೆ ಅದು 1990s ಅಲ್ಲಿ ಅವಾಗ ಹೇಗಿರ್ತಾ ಇದ್ರು, ತುಂಬಾ ಡೀಸೆಂಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಅದು. ಅವ್ಳು ಜಾಸ್ತಿ ಮಾತಾಡಲ್ಲ, ಬಟ್ ನಾನ್ ಜಾಸ್ತಿ ಮಾತಾಡ್ತೀನಿ. ಹೌದು. ಸೊ ಜಾಸ್ತಿ ಲಿಂಕ್ ಅಂತ ಏನಾಗಲ್ಲ, ಬಟ್ ಕ್ಯಾರೆಕ್ಟರ್ ನನ್ಗೆ ಇಷ್ಟ ಆಯ್ತು. ನಾವು ಟ್ರೈಲರ್ ನೋಡಿದಾಗ ಇಟ್ ವಾಸ್ ಟಿಪಿಕಲಿ ಲೈಕ್ ವಿಂಟೇಜ್ ಫೀಲ್ ಬರುತ್ತೆ. 90s ಅದನ್ನ ನೋಡ್ಬಿಟ್ಟೆ ಕಾಸ್ಟ್ಯೂಮ್ಸ್ ಗಳಾಗಿರ್ಬೋದು, ಲೊಕೇಶನ್ಸ್ ಗಳಲ್ಲಿ ಶೂಟ್ ಮಾಡೋದಾಗಿರ್ಬೋದು. ಸೊ 90s ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನಾವು ಟ್ರೈಲರ್ ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಆ 1990s ಇವಾಗಿನ ಜನರೇಷನ್ ಏನಾದ್ರು ಕಂಪೇರ್ ಮಾಡಿ ಮೂವಿ ಕೊಟ್ಟಿದಾರ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಇಟ್ಕೊಳ್ಳುತ್ತೆ. ಸೊ ಅದನ್ನ ಯಾವ ರೀತಿ ಜಸ್ಟಿಫೈ ಮಾಡಕ್ಕೆ ಇಷ್ಟಪಡ್ತೀರಾ ನೀವು? ಕಂಪ್ಯಾರಿಸನ್ ಅಂತ ಏನಿಲ್ಲ. ನಮ್ದು ಟೈಟಲ್ ಏನಿದೆ 1990s. ಸೊ ನೀವು ಮೂವಿ ನೋಡಿದ್ರೆ ಆ ಲೋಕಕ್ಕೆ, ಐ ಮೀನ್ ಡಿಕೇಡಿಗೆ ನೀವು ಹೋಗಿ ಬಂದಂಗೆ ಇರುತ್ತೆ. ಸೊ ಇವಾಗಿಂದು ಅವಾಗಿಂದು ಕಂಪೇರ್ ಮಾಡಿ ತೆಗ್ದಿದ್ದೀವಿ ಅನ್ನೋ ತರ ಏನಿಲ್ಲ. ಸರ್, ನಿಮ್ಗೆ ಥಿಯೇಟರ್ ಇಂದ ಬಂದಿದ್ದೀರಾ ಅಂತ ಹೇಳುವಾಗ ಆಕ್ಟಿಂಗ್ ಸ್ವಲ್ಪ ನಿಮ್ಗೆ ನಾಲೆಡ್ಜ್ ಇದ್ದೇ ಇರುತ್ತೆ, ಯಾವ ರೀತಿ ಟೆಕ್ನಿಕ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅನ್ನೋದು.
ಸೊ ನ್ಯೂಲಿ ನಾವು ಕ್ಯಾಮ್ರಾ ಮುಂದೆ ಬರ್ತಿದೀವಿ ಅಂತ ಹೇಳೋ ಕೆಲವೊಂದು ಚಾಲೆಂಜಸ್ ಗಳಿದ್ದೆ. ಸೊ ಆಕ್ಟಿಂಗ್ ಮಾಡುವಾಗ ನಿಮ್ಗೆ ಏನೋ ಚಾಲೆಂಜಿಂಗ್ ಅನಿಸ್ತಾ ಸರ್? ಬಿಕಾಸ್ ಆಕ್ಷನ್ಸ್ ಇರುತ್ತೆ, ಕೆಲವೊಂದು ಎಮೋಷನ್ಸ್ ಗಳಿರುತ್ತೆ, ಈಗ ಮಲ್ಟಿಪಲ್ ಎಕ್ಸ್ಪ್ರೆಷನ್ಸ್ ಗಳನ್ನ ಚೇಂಜ್ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ. ಸೊ ಯಾವ ರೀತಿ ಚಾಲೆಂಜ್ ಇತ್ತು ಫಸ್ಟ್ ಮೂವಿ? ನಿರೀಕ್ಷೆಗಳಿರುತ್ತೆ ಎಲ್ರಿಗೂ, ನಿಮ್ಗೂ ಭಯ ಇರುತ್ತೆ ಈಗ ಹೌದು. ನಮ್ದು ಫಸ್ಟ್ ಡೇ ಶೂಟಿಂಗ್ಗೆ ಒಂದು ಮಾರ್ಕೆಟ್ ಅಲ್ಲಿ ಒಂದು ಸಾಂಗ್ ಮಾಡಿದ್ವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ ಅದರಲ್ಲಿ ಸ್ಟಾರ್ಟಿಂಗ್ 2-3 ಶಾರ್ಟ್ ನಾರ್ಮಲ್ ಆಗಿ ಏನು ಎಕ್ಸ್ಪ್ರೆಷನ್ ಇಲ್ಲ, ಹಂಗೆ ಐ ಬಿ ಲೈಯಿಂಗ್ ಡೌನ್ ಹಂಗೆ ಕ್ಯಾಪ್ಚರ್ ಮಾಡಿದ್ರು. ಅದಾದ್ಮೇಲೆ ಸ್ವಲ್ಪ ನಾವು ಔಟ್ವರ್ಡ್ ಆಗಿ ಜಾಸ್ತಿ ಮಾಡ್ತಿದ್ರೆ ಇಲ್ಲೆಲ್ಲ ಅಷ್ಟು ಬೇಡ ಇಷ್ಟು ಸಾಕಾಗತ್ತೆ ಅಂತ. ಆಮೇಲೆ ಏನ್ ಹೇಳ್ತಾ ಇದ್ರೆ ನನ್ಗೆ ಅರ್ಥ ಆಗಿಲ್ಲ. ಆಮೇಲೆ ಮಾನಿಟರ್ ಆಗಿ ನೋಡಿದ್ಮೇಲೆ ಸ್ಲೋ ಆಗಿ ನನಗೆ ಗೊತ್ತಾಗ್ತಾ ಬಂತು. ಸೊ ಅದೊಂದು ಅಡಾಪ್ಷನ್ನೇ, ಒಂದು ಸಿಂಪಲ್ ಅಡಾಪ್ಷನ್ನೇ. ಅದು ಲರ್ನಿಂಗ್ ಪ್ರೊಸೆಸ್ ಚೆನ್ನಾಗಿತ್ತು. ಆಮೇಲೆ ನನ್ನ ಡೈರೆಕ್ಟರ್ ಸರ್ ನಮಗೆ ತುಂಬಾ ಸ್ಪೇಸ್ ಕೊಟ್ಟಿದ್ರು. ಸೊ ಅವರಿಂದಾನೇ ಇಷ್ಟೊಂದು ಚೆನ್ನಾಗಿ ಔಟ್ಪುಟ್ ಬಂದಿರೋದು ಅಂತ. ಅವರು ತುಂಬಾ ಕೂಲ್, ಅವರು ಸಿಟ್ಟಲ್ಲಿ ಅವ್ರು ಕೋಪ ಬರಲ್ಲ. ಸೊ ನಮ್ಮನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿ ಅವ್ರು ಏನ್ ಅನ್ಕೊಂತ ಇದಾರೆ ಆ ರೇಂಜ್ ಹೇಳ್ತಾರೆ. ನಾವು ಸರ್ ಹಿಂಗ್ ಮಾಡ್ಬೋದಾ ಎಲ್ಲದಕ್ಕೂ ವೆಲ್ಕಮಿಂಗ್ ಆಗಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಕತೆಗೆ ಏನ್ ಬೇಕೋ ಅದು ಕರೆಕ್ಟ್ ಆಗಿ ತಗೊಂತಾರೆ. ಹಂಗೆ ಹೇಳ್ಬೋದು. ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್ ಅಂತ ಹೇಳಿದ್ರು. ಸೊ ನೀವು ಆಕ್ಟಿಂಗ್ ಇಂಟ್ರೆಸ್ಟ್ ಲೈಕ್ ಯಾವ್ದೋ ಒಂದು ಶಾರ್ಟ್ ಮೂವೀಸ್ ಮಾಡ್ತಿದ್ರಿ ಅಂತ ಹೇಳುವಾಗ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಶಾರ್ಟ್ ಮೂವಿ ಮಾಡೋದಕ್ಕೂ ದೊಡ್ಡ ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೂ. ಸೊ ಪ್ರಿಪರೇಷನ್ ಏನಾದ್ರು ಮಾಡ್ಕೊಂಡಿದ್ರಾ ಅಥವಾ ಕ್ಯಾಮ್ರಾ ಮುಂದೆ ಬಂದಾಗ ಯಾವ ರೀತಿ ಚಾಲೆಂಜ್ ಅನಿಸ್ತು ನಿಮ್ಗೆ? ನಾನು ಆಕ್ಚುಲಿ ಶಾರ್ಟ್ ಮೂವೀಸ್ ಅಂತ ಯಾವ್ದು ಮಾಡಿಲ್ಲ, ಬಟ್ ಕಾಲೇಜ್ ಇವೆಂಟ್ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ತಾ ಇದ್ದೆ. ಸೊ ಡ್ಯಾನ್ಸ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಎಲ್ಲ ಏನಿರ್ತಿತ್ತು ಅಷ್ಟೇ ನಂಗೆ ಗೊತ್ತಿದ್ದು. ಆಕ್ಟಿಂಗ್ ಅಂತ ಎಲ್ಲೂ ಹೋಗಿಲ್ಲ, ಕಲ್ತಿಲ್ಲ, ಏನೂ ಮಾಡಿಲ್ಲ. ಸೊ ಫಸ್ಟ್ ಶಾರ್ಟ್ ಸ್ವಲ್ಪ ಭಯ ಇತ್ತು, ಬಿಕಾಸ್ ಬಿಗ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀನಿ. ಸೊ ಹೇಗಿರುತ್ತೆ, ಜಾಸ್ತಿ ಟೇಕ್ಸ್ ತಗೋತೀನ, ಬೈಸ್ಕೋತೀನ ಯಾರ್ದಾರು ಹತ್ರ, ಡೈರೆಕ್ಟರ್ ಏನಾದ್ರು ಬೈತಾರ ಆ ಥರ. ನಂಗೆ ಫಸ್ಟ್ ಶಾರ್ಟ್ ಇದ್ದಿತ್ತು ಜಸ್ಟ್ ಹೀರೋ ಆಟೋದಲ್ಲಿ ಬರ್ತಾನೆ, ಹೀರೋಯಿನ್ ಬಂದು ಹೀರೋ ನೋಡಿ ಸ್ಮೈಲ್ ಮಾಡಿ ಆಟೋ ಹತ್ಬೇಕು. ಸೊ ಅದು ನನ್ನ ಫಸ್ಟ್ ಶಾರ್ಟ್ ಇತ್ತು. ಸೊ ಅದು ನಾನು ಆರಾಮಾಗಿ ಮಾಡಿದೆ. ಅದಾದ್ಮೇಲಿಂದ ಡೈಲಾಗ್ ಡೆಲಿವರಿ ಬಂದಾಗ ಇವಾಗ ಸ್ವಲ್ಪನೇ ಕಲಿತಾ ಮಾಡ್ತಾ ಹೋದೆ. ಅಂಡ್ ನಮ್ ಡೈರೆಕ್ಟರ್ ಸಿಕ್ಕಾಪಟ್ಟೆ ಹೇಗೆ ಅಂದ್ರೆ ಹೌದು ಫ್ರೆಂಡ್ಲಿ ಆಗಿರ್ತಾರೆ, ಮತ್ತೆ ಯಾರಿಗೂ ಆತರ ರೇಗಾಡೋದಾಗ್ಲಿ, ಸೆಟ್ ಅಲ್ಲಿ ಇನ್ನೊಬ್ರಿಗೆ ಹರ್ಟ್ ಆಗೋ ತರ ಮಾತಾಡೋದಾಗ್ಲಿ ಆ ತರ ಇಲ್ಲ ಡೈರೆಕ್ಟರ್. ಸೊ ನಾವ್ ಮಾಡಿದ ದಿನ ಬೆಟರ್ ಬೇಕಿತ್ತಂದ್ರು ಅದನ್ನ ಅವ್ರು ಹೇಳೋ ರೀತಿ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಹಂಗಾಗಿ ನಮ್ಗೆ ಅಷ್ಟೊಂದು ಯಾವ್ದು ಕಷ್ಟ ಅಂತ ಅನ್ಸ್ಲಿಲ್ಲ. ತುಂಬಾ ಫ್ರೆಂಡ್ಲಿ ಆಗಿನ ಚೆನ್ನಾಗಿ ಮಾಡ್ಕೊಂಡು ಹೋದ್ವಿ. ಇಬ್ರಿಗೂ ಮೊದಲನೇ ಮೂವಿ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ನರ್ವಸ್ನೆಸ್ ಇದ್ದೇ ಇರುತ್ತೆ, ಹೇಗ್ ಮಾಡ್ತೀವೋ ಹೇಗ್ ಕಾಣಿಸ್ಕೊಳ್ತೀವೋ ಅನ್ನೋದು. ನೀವು ಒಂದೊಂದು ಶಾರ್ಟ್ ಮಾಡಿದ ತಕ್ಷಣ ಮಾನಿಟರ್ ಅಲ್ಲಿ ಬಂದು ನೋಡ್ತೀರಾ, ಲೈಕ್ ಹೇಗೆ ಇಂಪ್ರೂವೈಸೇಷನ್ಸ್ ಮಾಡ್ಕೋಬಹುದಾ ಇಲ್ವಾ, ಇಸ್ ದಿಸ್ ಓಕೆ ಅನ್ನೋವಾಗ. ಸೊ ಆ ರೀತಿಯಲ್ಲಿ ನೋಡಿದಾಗ ನಿಮ್ಮನ್ನು ನೀವು ಯಾವ ರೀತಿ ಜಸ್ಟಿಫಿಕೇಶನ್ ಮಾಡ್ಕೊಂತೀರಿ ಸರ್? ಬಿಕಾಸ್ ನಾವು ಜನರ ಮುಂದೆ ಪ್ರೆಸೆಂಟ್ ಮಾಡಕ್ಕಿಂತ ಮುಂಚೆ ನಾವ್ ಹೇಗ್ ಮಾಡಿರ್ತೀವಿ ಅನ್ನೋ ನಮ್ಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರ್ಬೇಕಾಗತ್ತೆ, ಕಾನ್ಫಿಡೆನ್ಸ್ ಬೇಕಾಗತ್ತೆ. ಸೊ ಅದನ್ನ ನೀವು ಯಾವ ರೀತಿ ಅಳವಡಿಸ್ಕೊಂಡ್ರಿ? ಬೀಂಗ್ ನ್ಯೂಲಿ ಎಂಟರ್ಡ್ ಆಕ್ಟ್ರೆಸ್ ಅಂತ ಹೇಳುವಾಗ ಹಲವಾರು ಜನ ನಿಮ್ ರೀತಿನೇ ಹೊಸಬ್ರು ತೆರೆ ಮೇಲೆ ಬರ್ತಿರ್ತಾರೆ. ಸೊ ನಿಮ್ಗಿಂತ ಅವರು ಕಲಿಯೋದು ಇರುತ್ತೆ ಪ್ರತಿಯೊಂದು. ಸೊ ನೀವು ಮಾಡಿರೋ ಆಕ್ಟಿಂಗ್ ಗಳಾಗಿ ಮಾನಿಟರ್ ಮೇಲೆ ನೋಡಿದಾಗ ಏನಂತ ಅನ್ಸ್ತಿತ್ತು ನಿಮ್ಗೆ? ಲೈಕ್ ಬೆಟರ್ ಮಾಡ್ಬೋದಾಗಿತ್ತ ಅಥವಾ ಹೇಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತ, ಆತರ ಏನಾದ್ರು ಅನ್ಸೋದಿಲ್ಲ? ಒಂದೇನಂದ್ರೆ ಇವಾಗ ಥ್ರೂ ಔಟ್ ಮೂವಿ ನೋಡಿದ್ರು ಯಾವ ಶಾರ್ಟ್ ನನಗೆ ಫುಲ್ ಹ್ಯಾಪಿನೆಸ್, ನನಗೆ ಸ್ಯಾಟಿಸ್ಫೈ ಆಗಿದ್ದು ಯಾವುದೂ ಇಲ್ಲ. ಹಿಂಗ್ ಮಾಡಿರ್ಬೋದಾ ಅಂತ ಯಾವಾಗ್ಲೂ ಅನಿಸ್ತಾನೆ ಇರುತ್ತೆ. ಸ್ಟಾರ್ಟಿಂಗ್ ಹೆಂಗಂದ್ರೆ ಮಾನಿಟರ್ ನೋಡ್ತಾ ಇದ್ವಿ, ಅದಾದ್ಮೇಲೆ ಸೆಟ್ ಅಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನ ಕೇಳೋದು, ಅಣ್ಣ ಚೆನ್ನಾಗಿ ಮಾಡ್ತಿದೀವ, ಹೆಂಗ್ ಬರ್ತಿದೆ ಅಂತ. ಸ್ಲೋ ಆಗಿ ಮಾನಿಟರ್ ನೋಡ್ಕೊಂಡು ಆಮೇಲೆ ಡೈರೆಕ್ಟರ್ ಸರ್ ಕೇಳ್ತಾ ಇದ್ವಿ, ಸರ್ ಓಕೆನಾ ಸರ್? ಓಕೆ ಆದ್ರೆ ಇವ್ರಿಗೆ ಇಷ್ಟೇ ಬರುತ್ತೆ, ಅದಕ್ಕೆ ಓಕೆ ಹೇಳ್ತಾ ಇದಾರೆ ಅಂತ ಅನ್ಸ್ತಿತ್ತು. ಆಮೇಲೆ ಸ್ಲೋಲಿ ಮಾನಿಟರ್ ನೋಡೋದಿಲ್ಲ, ಡೈರೆಕ್ಟರ್ ಸರ್ ಓಕೆ ಅಂತ ಇದ್ರು. ಸೊ ಹಂಗೆ ನಂದು ಅದ ಲೈಕ್ ಆಕ್ಟ್ ಮಾಡಿ ಕಟ್ ಹೇಳಿದ ತಕ್ಷಣ ನಾನು ಆಕ್ಚುಲಿ ವೇಟ್ ಮಾಡ್ತಾ ಇದ್ದೆ. ಕೆಲವೊಂದ್ಸತಿ ಮಾನಿಟರ್ ಈಸಿಯಾಗಿ ಆಕ್ಸೆಸಬಲ್ ಇರ್ತಿತ್ತು, ಸೊ ಪಟ್ ಅಂತ ಹೋಗಿ ನೋಡ್ಬಿಡ್ತಾ ಇದ್ವಿ. ಕೆಲವೊಂದ್ಸತಿ ಲಾಂಗ್ ಶಾಟ್ ಇದ್ದಾಗ ನಾವೆಲ್ಲೋ ಇರ್ತಿದ್ವಿ, ಮಾನಿಟರ್ ಅಲ್ಲಿಗೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಸೊ ನೋಡಿದ ತಕ್ಷಣ ಒಂದೊಂದ್ಸತಿ ಅನ್ಸುದು ಇನ್ನ ಬೆಟರ್ ಮಾಡ್ಬೋದು ಅಂತ. ಕೆಲವೊಂದ್ಸತಿ ಆಕ್ಟ್ ಮಾಡಿದ ತಕ್ಷಣ ಡೈರೆಕ್ಟರ್ ಸರ್ ಫೇಸ್ ನ ನೋಡ್ತಾ ಇರ್ತಿದ್ದೆ, ಯಾಕಂದ್ರೆ ಸರ್ ಹಿಂಗ್ ಮೈಕ್ ಇಟ್ಕೊಂಡು ಮಾನಿಟರ್ ನೋಡ್ತಾ ಫೇಸ್ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗೋದು ಸೊ ಅವ್ರಿಗೆ ಓಕೆ ಆಗುತ್ತೋ ಇಲ್ವೋ ಅಂತ. ಇವನ್ ಸಾಂಗ್ ಶೂಟ್ ಇದ್ದಾಗೂ ಅಷ್ಟೇ, ಕೊರಿಯೋಗ್ರಾಫರ್ ಸರ್ ಏನಾದ್ರು ಯಾವ್ದಾದ್ರು ಟೇಕ್ ತಗೊಂಡ್ಮೇಲೆ ಮಾನಿಟರ್ ಅವಾಗ ದೂರ ಇರ್ತಿತ್ತು ಅಂಡ್ ಬೇಗ ಶೂಟ್ ಮುಗಿಸ್ಬೇಕಿತ್ತು. ನಾನು ಹೋಗಿ ನೋಡಿ ಬರೋ ಅಷ್ಟು ಟೈಮ್ ಇರ್ತಿರ್ಲಿಲ್ಲ.
ಸೊ ಅವಾಗ ಜಸ್ಟ್ ಅವ್ರ ಫೇಸ್ ನೋಡ್ತಾ ಇದ್ದೆ, ಅವ್ರ ರಿಯಾಕ್ಷನ್ ಅಲ್ಲೇ ಗೊತ್ತಾಗೋದು. ಅವ್ರು ಹ್ಯಾಪಿಯಾಗಿ ಹೇಳಿದ್ರೆ ಓಕೆ ಫೈನ್ ಚೆನ್ನಾಗಿ ಬಂದಿದೆ ಅಂತ, ಇಲ್ಲ ಇನ್ನ ಬೆಟರ್ ಮಾಡ್ತೀರ ಅಂದಾಗ ನೋ ಚೆನ್ನಾಗಿ ಬಂದಿಲ್ಲ ಇನ್ನ ಬೆಟರ್ ಕೊಡ್ಬೇಕು ಅಂತ. ಬಟ್ ಅರುಣ್ ಹೇಳ್ದಂಗೆ ನಾನು ಅಷ್ಟೇ, ಯಾವ್ದು ನಂದು ಆಕ್ಟ್ ನೋಡ್ಕೊಂಡ್ರು ಚೆನ್ನಾಗಿಲ್ಲ ಇನ್ನ ಚೆನ್ನಾಗಿ ಮಾಡ್ಬೋದಿತ್ತು, ಆ ತರನೇ ನನ್ಗುನು ಅನ್ಸೋದು. ಓಕೆ, ಥ್ರೂ ಔಟ್ ನಿಮ್ಮ ಒಂದು ಮೂವಿ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಇಷ್ಟಪಟ್ಟು ಸೀಕ್ವೆನ್ಸ್ ಗಳು ಗೊತ್ತಿರೋದು ನಿಮ್ಗೆ, ಯಾವ್ದು ತುಂಬಾ ಚಾಲೆಂಜಿಂಗ್ ಆಗಿತ್ತು, ಯಾವ್ದು ಈಸಿ ಇತ್ತು, ಯಾವ್ದು ತುಂಬಾ ಇಷ್ಟ. ಸೊ ಆ ತರ ಸೀಕ್ವೆನ್ಸ್ ಏನಾದ್ರು ಇದೆಯಾ ಇಬ್ರಿಗೂ? ಲೈಕ್ ನನಗೆ ಹೌದು ಥ್ರೂ ಔಟ್ ಎಂಟೈರ್ ಮೂವಿಲಿ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿ ಮಾಡಿ ತುಂಬಾ ಇಷ್ಟ ಆಗಿದೆ. ಕೆಲವರು ಹೇಳ್ತಾರೆ ಇಡೀ ಎಂಟೈರ್ ಸೀಕ್ವೆನ್ಸ್ ಅಲ್ಲಿ ದಿಸ್ ಪಾರ್ಟ್ ವಾಸ್ ಬೆಸ್ಟ್ ಅನ್ನೋ ತರ ಹೇಳ್ತಾರೆ. ಸೊ ನಿಮ್ಮಿಬ್ರಿಗೆ ಆ ತರ ಯಾವ್ದಾದ್ರು ಬೆಸ್ಟ್ ಪಾರ್ಟ್ ಎಂಟೈರ್ ಮೂವಿಯಲ್ಲಿ ಏನಾದ್ರು ಇದೆಯಾ? ಅದನ್ನ ಹೇಳ್ಬೋದಾ? ನನಗೆ ಇದು ಸಾವಂದುರ್ಗ ಹಿಲ್ ಟ್ರೆಕ್ ಮಾಡಿ ಹೋಗಿ ಅಲ್ಲೇ ಉಳ್ಕೊಂಡು ಶೂಟ್ ಮಾಡಿದ್ವಿ. ಸೊ ಅದ್ ಹೆಂಗಂದ್ರೆ ಇವನು 90s ಅಲ್ಲಿ ಒಂದು ಹುಡುಗರ ಜೊತೆಲ್ಲ ತುಂಬಾ ರಫ್ ಅಂಡ್ ಟಫ್ ಆಗಿರ್ತಾನೆ. ಆದ್ರೆ ಆ ಹುಡುಗಿ ಜೊತೆ ಮಾತಾಡ್ಬೇಕಾದ್ರೆ ಎಲ್ಲ, ಸೊ ಅಲ್ಲಿ ಒಂದು ಕನ್ಫ್ರಂಟೇಷನ್ ಇರುತ್ತೆ ಅವನಿಗೆ. ಸೊ ಅವಾಗ ಅದು ಲೆಂತಿ ಡೈಲಾಗ್ಸ್ ಅಂಡ್ ಆಲ್ಸೋ ಅದು ವಿಂಡಿ ಆಗಿತ್ತು, ಫುಲ್ ಟೆರೇನ್ ಎಲ್ಲ ಬ್ರೀಸಿ ಆಗಿ, ಅದು ಮೌಂಟೇನ್ ಕ್ಲಿಫ್ ಲಾಸ್ಟ್ ಎಡ್ಜ್ ಅಲ್ಲಿ ನಿಲ್ಸಿದ್ರು. ಸೊ ಅದು ಅಲ್ಲಿ ನಿಲ್ಸ್ಬಿಟ್ಟು ಒಂದು ಫ್ರೇಮ್ ಇಟ್ಬಿಟ್ಟು ಲೆಂತಿ ಡೈಲಾಗ್ಸು ಅಲ್ಲಿ ನಾವು ಡೈಲಾಗ್ ಹೇಳ್ಬೇಕು, ಕ್ಯಾಮರಾನು ಫೇಸ್ ಮಾಡ್ಬೇಕು. ಅಂಡ್ ಆಲ್ಸೋ ಆ ವಿಂಡ್ ಇದೆಯಲ್ಲ, ಅದು ಡಬ್ಬಿಂಗ್ ಅಲ್ಲಿ ನಮ್ಗೆ ಏನು ಲಿಪ್ಸಿಂಕ್ ಏನು ಅಲ್ಲಿ ಏನು ರಿಜಿಸ್ಟರ್ ಆಗ್ತದೆ, ಪೈಲಟ್ ಅಲ್ಲಿ ಏನು ರಿಜಿಸ್ಟರ್ ಆಗ್ತಿರ್ಲಿಲ್ಲ. ಬಟ್ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ಅದು ಮೆಮೊರಬಲ್ ಆಗಿ. ನನ್ಗೆ ಮೆಮೊರಬಲ್ ಅಂದ್ರೆ ಮಳೆ ಹನಿ ಸಾಂಗ್. ಅದು ಚಿತ್ರಮ್ಮ ಅವರು ಹೇಳಿರೋದು ಸಾಂಗ್ ನ. ಸೊ ಆ ಸಾಂಗ್ ನನ್ಗೆ ಸಿಕ್ಕಾಪಟ್ಟೆ ಫೇವ್ರೇಟ್. ಅಂಡ್ ಅದು ಶೂಟ್ ಕೂಡ ಕಂಟಿನ್ಯೂಸ್ 4-5 days ನಾವು ಮಳೆಯಲ್ಲೇ ಮಾಡ್ಬೇಕಿತ್ತು. ಸೊ ಅದ್ ನನ್ಗೆ ತುಂಬಾ ಮೆಮೊರೇಬಲ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ 6 ಸಾಂಗ್ಸ್ ಇದೆ. ಹೌದು, ಬಟ್ ಮಧ್ಯ ಬರುತ್ತೆ ಶಾರ್ಟ್ ಸಾಂಗ್ಸ್ ತರ. OSTs ಬರುತ್ತೆ, ಬಿಟ್ ಸಾಂಗ್ಸ್ ತರ. ಮೂವಿ ಮುಖಾಂತರ ಏನ್ ಹೇಳಕ್ ಹೊರಟಿದ್ದಾರೆ ಇವಾಗಿನ ಜನರೇಷನ್ಸ್? ಬಿಕಾಸ್ ಪ್ರತಿಯೊಂದು ಮೂವಿಯಲ್ಲೂ ಎಲ್ಲರಿಗೂ ಲೈಕ್ ಅಟ್ ದ ಎಂಡ್ ಮೆಸೇಜ್ ಕೊಡೋದು ಇದ್ದೇ ಇರುತ್ತೆ. ಸೊ 1990s ಅಂತ ಹೇಳುವಾಗ ಯಾರಿಗೆ ಅಟ್ರಾಕ್ಟ್ ಆಗಿತ್ತು ಅನ್ನೋ ಗೊತ್ತಿಲ್ಲ. ಬಿಕಾಸ್ 90s ಕಿಡ್ಸ್ಗೆ ರಿಯಲಿ ಹ್ಯಾವ್ ದಟ್ ಕ್ಯೂರಿಯಾಸಿಟಿ. ಓಕೆ 1990s ಇತ್ತು ಅಂತ ಹೇಳಿದ್ರೆ ಎಲ್ಲೋ ಅಲ್ಲಿನ ಟಚ್ ಸಿಗಬಹುದೇನೋ. 90s ಇರೋ ಲವ್ ಸ್ಟೋರಿಗಳಾಗಿರ್ಬೋದು, ಇವಾಗಿನ ಲವ್ ಸ್ಟೋರಿ ಅವಾಗಿನ ಲವ್ ಸ್ಟೋರಿ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ದ ವೇ ಆಫ್ ಎಕ್ಸ್ಪ್ರೆಸಿಂಗ್ ದ ಫೀಲಿಂಗ್ಸ್ ಆಗಿರ್ಬೋದು, ವಾಟ್ ಎವರ್ ಲೈಕ್ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಡೈರೆಕ್ಟ್ ಆಗಿ ಹೇಳ್ಕೊಳ್ಳೋದಿಲ್ಲ. ಇವಾಗ ಫುಲ್ ಫಾಸ್ಟ್ ಜನರೇಷನ್ಸ್ ಅದನ್ನೇನಾದ್ರು ಡೀಟೇಲ್ ಆಗಿ ತೋರಿಸಿದಾರ? ಬಿಕಾಸ್ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. 100% ಇದರಲ್ಲಿ ಹೆಂಗಂದ್ರೆ ನಮ್ಮ ಮೂವಿ ಥ್ರೂ ಔಟ್ ಎಮೋಷನ್ಸ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಸೊ ಇವಾಗ ಈ ಜನರೇಷನ್ ಅಲ್ಲಿ ಇವಾಗ 2K ಕಿಡ್ಸ್, ಜೆನ್ಸಿ ಎಲ್ಲರಿಗೂ ಅವ್ರಿಗೆ ಅಪ್ರೋಚ್ ಡಿಫ್ರೆಂಟ್ ಆಗಿದೆ, ಬಟ್ ಕೋರ್ ಎಮೋಷನ್ ಸೇಮ್ ಇರುತ್ತೆ. ಅವ್ರಿಗೂ ಕೇಳಿ, ಇವಾಗ ಎಷ್ಟೋ ಜನ ಅವ್ರಿಗೆ ಆಪ್ಷನ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಬಟ್ ನಿಮಗೂ ಒಂದು ಲಾಯಲ್ ಆಗಿ ಒಂದು ಪಾರ್ಟ್ನರು, ನಿಮ್ಮ 100% ನಿಮ್ಮನ್ನ ಲವ್ ಮಾಡೋ ಪಾರ್ಟ್ನರ್ ಬೇಕು ಅಂದ್ರೆ 100% ಎಲ್ಲರಿಗೂ ಬೇಕು. ಅವಾಗ್ಲೂ ಇತ್ತೇನೋ ಈ ತರ, ಬಟ್ ಅವಾಗ ಅವ್ರಿಗೆ ಆ ಟರ್ಮ್ಸ್ ಇಲ್ಲ, ಡಿಫೈನ್ ಮಾಡ್ತಾ ಇರ್ಲಿಲ್ಲ. ಸೊ ಅಕ್ರಾಸ್ ಜನರೇಷನ್ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿನಿಮಾ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಮೆಸೇಜ್ ಅಂತ ಏನಿಲ್ಲ, ಇದು ಒಂದು ಇಂಪ್ಯಾಕ್ಟ್ಫುಲ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಪ್ರಾಬಬ್ಲಿ ಇವಾಗಿನ ಜನರೇಷನ್ ಅವ್ರು ಕಂಪೇರ್ ಮಾಡ್ಕೊಳ್ಬೋದಾ ಅವಾಗಿನ 90s ಇವಾಗಿನವರೆಗೂ? ಬಿಕಾಸ್ ಇವಾಗಿನ ಜನರೇಷನ್ ಲವ್ ಸ್ಟೋರಿ ಏನಾಗಿದೆ ಅಂದ್ರೆ they have not considered the feeling as serious ಆಗಿ ಕನ್ಸಿಡರ್ ಮಾಡಿಲ್ಲ. ಸೊ ಈ ತರ ಮೂವೀಸ್ ಗಳು ಎಲ್ಲೋ ಅವ್ರಿಗೆ ಮನ ಮುಟ್ಟುತ್ತಾ ಅಂತ ಕೇಳ್ತಾರೆ. 100% ಇದು ಅವ್ರಿಗೆ ಸಿನಿಮಾ ನೋಡ್ಕೊಂಡು ಕ್ಲೈಮ್ಯಾಕ್ಸ್ ನೋಡ್ಕೊಂಡು ಹೋದ್ರೆ, ಆಚೆ ಹೋದ್ರೆ ಅವ್ರ ಜೊತೆಗೆ ಸಿನಿಮಾ ಸ್ವಲ್ಪ ಹೊತ್ತಾದ್ರೂ ಅವ್ರ ಜೊತೆ ಟ್ರಾವೆಲ್ ಮಾಡುತ್ತೆ ಸಿನಿಮಾ. ಇದು ಹೆಂಗಂದ್ರೆ ಇವಾಗ ಈಸಿಯಾಗಿ ಎಲ್ಲ ಹೇಳ್ತಿದ್ದಾರೆ. ಅವಾಗ ಅವನು ಆ ಹುಡುಗಿ ಜೊತೆ ಒಂದು ಫೋನ್ ಕಾಲ್ ಮಾಡಿ, ಲ್ಯಾಂಡ್ಲೈನ್ ಒಂದು ಫೋನ್ ಕಾಲ್ ಮಾಡಿ ಜಸ್ಟ್ ಹಲೋ ಅಂತ ಹೇಳಕ್ಕೆ ಅವನಿಗೆ ಅಷ್ಟೊಂದು ಭಯ. ಮಿಕ್ಕಿದೆಲ್ಲ ಜಸ್ಟ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ. ಫ್ರೆಂಡ್ಸ್ ಜೊತೆ ಎಲ್ಲ ರಫ್ ಅಂಡ್ ಟಫ್ ಆಗಿರ್ತಾನೆ. ಅವನು ಸ್ಮಾಲ್ ಟೌನ್ ಗೈ, ಫೋಕಸ್ ಇರಲ್ಲ ಅವನಿಗೆ, ಮನೇಲಿ ಬೈಸ್ಕೋತಾ ಇರ್ತಾನೆ, ಫ್ರೆಂಡ್ಸ್ ಜೊತೆ ಜಾಲಿಯಾಗಿರ್ತಾನೆ. ಸೊ ಇಲ್ಲಿ ನೀವೊಂದು ಹೇಳಿದ್ರು ತುಂಬಾ ವಿಲೇಜ್ ಕ್ಯಾರೆಕ್ಟರ್, ಲೈಕ್ ಇಂಟ್ರೋವರ್ಟ್ ಇರೋದು ಕ್ಯಾರೆಕ್ಟರ್ ಒಂದು ಆಕ್ಟಿಂಗ್ ಇದೆ ಇಲ್ಲಿ ಅಂತ. ಸೊ ಅವಾಗಿನ ಜನರೇಷನ್ಸ್ 90s ಎಸ್ ಗರ್ಲ್ಸ್ ವರ್ ವೆರಿ ಇಂಟ್ರೋವರ್ಟ್. ಸೊ ಇಲ್ಲಿ ಲವ್ ಸ್ಟೋರಿ ಅಂತಾನೆ ಗೊತ್ತಾಗುತ್ತೆ. ಕಂಪ್ಲೀಟ್ ಟ್ರೈಲರ್ ನೋಡಿದ ತಕ್ಷಣ ಲವ್ ಸ್ಟೋರಿ ಇದೆ, ಕೆಲವೊಂದು ಆಕ್ಷನ್ಸ್ ಗಳಿದೆ. ಸೊ ಸರ್ ಹೇಳ್ದಂಗೆ ಮೂವಿಯಲ್ಲಿ ನಿಮ್ಗೆ ಹಲೋ ಅನ್ನಕ್ಕೂ ಸಹ ಅವ್ರಿಗೆ ಭಯ ಇತ್ತು ಅಂತ ಹೇಳುವಾಗ, ವಿಲೇಜ್ ಕ್ಯಾರೆಕ್ಟರ್ ಗರ್ಲ್ ಅನ್ನೋವಾಗ ಅಲ್ಲಿ ಎಷ್ಟು ಸೆಕ್ಯೂರಿಟಿ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಆತರ ಸೀಕ್ವೆನ್ಸಸ್ ಗಳು ಅಥವಾ ಆತರ ಸೀಕ್ವೆನ್ಸ್ ಬಂದಾಗ ನೀವ್ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ರಿ? ಲೈಕ್ ಆತರ ಚಾಲೆಂಜಿಂಗ್ ಸೀಕ್ವೆನ್ಸ್ ನ ಅದನ್ನ ಹೇಳ್ಬೋದು ಅಥವಾ
ಕಂಪ್ಲೀಟ್ ಯಾವ ಕ್ಯಾರೆಕ್ಟರ್ ಇದೆ ನಿಮ್ದು? ಇದ್ರಲ್ಲಿ ಆಕ್ಚುಲಿ ಹೇಗಿದೆ ಅಂದ್ರೆ ಹೀರೋ ಹೀರೋಯಿನ್ ಲವ್ ಅವ್ರು ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾರೆ, ಆ ತರ ಇದೆ. ಸೊ ಹಾಗಿದ್ದಾಗ ಅವಳಿಗೆ ಸೆಕ್ಯೂರಿಟಿ ಅದು ಇದು ಎಲ್ಲ ಏನು ಬೇಕಾಗಲ್ಲ. ಸೊ ಹಾಗಿದ್ದಿದ್ರಿಂದ ಎಷ್ಟು ಪ್ಯೂರ್ ಇದೆ ಅವ್ರ ಪ್ರೀತಿ ಅಂತ ತೋರ್ಸ್ಕೊಡ್ತೀವಿ, So, ಆ ತರ ನಾಟಕ ನಾವು ಇದ್ರಲ್ಲಿ. ಮಾಡಿದೀವಿ. ಹೌದು. ಓಕೆ. ಸೊ 90s ಮೂವಿಯಿಂದ ಏನು ಜನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಕಡೆಯಿಂದ? ಇದು ಎಲ್ಲರನ್ನೂ ಎಂಟರ್ಟೈನ್ ಮಾಡುತ್ತೆ ಮೇಡಮ್. ಅಕ್ರಾಸ್ ಜನರೇಷನ್ 90s ಕಿಡ್ಸ್ ಅಂತಲ್ಲ, ಅದಕ್ಕಿಂತ ಬಿಫೋರ್ ಇರೋರು ಕರೆಂಟ್ ಜನರೇಷನ್ ಎಲ್ಲರನ್ನೂ ಎಂಟರ್ಟೈನ್ ಮಾಡುತ್ತೆ. ಸಿನಿಮಾ ಇದು ಥಿಯೇಟರ್ ಅಲ್ಲಿ ನೋಡ್ಬೇಕಾಗಿರೋ ಸಿನಿಮಾ, ಆಮೇಲೆ ನೋಡೋಣ OTT ಅಲ್ಲಿ ಬಂದ್ಮೇಲೆ ನೋಡೋಣ ಅನ್ನೋದು ಆ ಸಿನಿಮಾ ಅಲ್ಲ. ಯಾಕಂದ್ರೆ ಇದು ಕ್ಯಾರೆಕ್ಟರ್ ಒಂದ್ ಕತೆ ಹೇಳುತ್ತೆ, ಟೆರೈನ್ ಒಂದ್ ಕತೆ ಹೇಳುತ್ತೆ, ಸೌಂಡ್ ಡಿಸೈನ್ ಸೂಪರ್ ಆಗಿರುತ್ತೆ, ಎಲ್ಲ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿ ಬಂದಿದೆ. ದೇಸಿ ವೈಬ್ ಕೊಡ್ಬೋದು. 100% ಕೊಡುತ್ತೆ. ಲೊಕೇಶನ್ಸ್ ಗಳು ನೋಡಿದ್ರೆ ಸೀನರಿ ಜಾಸ್ತಿ ಇದೆ, ಹಳ್ಳಿ ವಾತಾವರಣಗಳಾಗಿರ್ಬೋದು, ಟ್ರೈಲರ್ ಅಲ್ಲಿ ಅದನ್ನ ತೋರಿಸಿದ್ದೀರಾ. ಸೊ ಲೊಕೇಶನ್ಸ್ ಗಳು ಯಾವ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ರಿ, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಟ್ರಾವೆಲ್ ಮಾಡ್ತಿದ್ರಾ ಹೇಗೆ? ಹೌದು, ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಯಾವ place ಲೊಕೇಶನ್ಸ್ ಬಿಟ್ಟಿಲ್ಲ. ಏನೇನಿದೆ ಎಲ್ಲ ಮಾಡಿದೀವಿ. ಗದಗ ಅಣ್ಣಿಗೇರಲ್ಲಿ ಮಾಡಿದೀವಿ, ಆಮೇಲೆ ಮೇಲ್ಕೋಟೆಲ್ ಮಾಡಿದೀವಿ, ಮಾಗಡಿಲ್ ಮಾಡಿದೀವಿ, ಭದ್ರಾವತಿ, ಕೊಳ್ಳೇಗಾಲ, ಶ್ರೀರಂಗಪಟ್ಟಣ, ಶ್ರೀರಂಗಪಟ್ಟಣ, ಇವನ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಅಲ್ಲೂ ಸ್ವಲ್ಪ ಮಾಡಿದೀವಿ, ಬೆಟ್ಟಗಳಲ್ಲಿ ಮಾಡಿದೀವಿ. ಸೊ ನಮ್ಗೆ ಆ ವೈಬ್ 1990s ವೈಬ್ ಮ್ಯಾಚ್ ಆಗೋ ತರ ಲೊಕೇಶನ್ಸ್ ಏನೇನ್ ಬೇಕಿತ್ತು. ಸೊ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನಮ್ ಡೈರೆಕ್ಟರ್ ಸರ್ಗೆ ಎಲ್ಲ ನೋಡಿ ಎಲ್ಲ ಸರ್ಚ್ ಮಾಡಿ ಅದಕ್ಕೆ ಏನ್ ಪರ್ಫೆಕ್ಟ್ ಇದೆ, ಸೊ ಯಾವ ಲೊಕೇಶನ್ ಅಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಸೊ ನೋಡೋರಿಗೆ ಅದೇ ವೈಬ್ ಕೊಡೋ ತರಾನೇ ಲೊಕೇಶನ್ ನಾವು ನೋಡಿದ್ದೀವಿ. ಹೌದು. ಪ್ಯಾನ್ ಇಂಡಿಯಾ ಮೂವಿ, ಇಟ್ಸ್ ಲೈಕ್ ಪ್ರತಿಯೊಬ್ಬರಿಗೂ ಪ್ಯಾನ್ ಇಂಡಿಯಾ ಆದ ತಕ್ಷಣ ಎಲ್ಲಾ ಭಾಷೆಗಳಲ್ಲಿ, ಸ್ಪೆಷಲಿ ಸೌತ್ ಇಂಡಿಯನ್ ಎಲ್ಲ ಲ್ಯಾಂಗ್ವೇಜಸ್ ಗಳಲ್ಲಿ ಹೋಗುತ್ತೆ ಅಂತ ಹೇಳುವಾಗ ಖುಷಿ ಆಗುತ್ತೆ. ಸೊ ಇದ್ರ ಮೇಲೆ ಪ್ರಮೋಷನ್ಸ್ ಗೆ ಯಾವ ರೀತಿ ವರ್ಕ್ ಮಾಡ್ತಿದ್ರ ಆ ಟೀಮ್ಗಳು? ಫಸ್ಟ್ ಆಕ್ಚುಲಿ ನಾವು ಶೂಟ್ ಮಾಡ್ಬೇಕಾದ್ರೆ 1990s ಒಂದು ಟೈಟಲ್ ಇರ್ಲಿಲ್ಲ. ಓಕೆ. ಶೂಟ್ ಮಾಡಿ ಆಲ್ಮೋಸ್ಟ್ ಇನ್ನೇನು ಮುಗಿತಾ ಇದೆ. ಅವಾಗ ಇದು ವಿಜುವಲ್ ಎಲ್ಲ ನೋಡ್ತಾ ಎಲ್ಲರಿಗೂ ತೋರಿಸ್ತಾ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಟೆಕ್ನಿಷಿಯನ್ಸ್ ಎಲ್ಲ ನೋಡ್ತಾ ಇರ್ತಾರಲ್ಲ, ಅವರೆಲ್ಲ ಫ್ರೆಶ್ ಆಗಿದೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಸ್ಮಾಲ್ ಟೌನ್ ಎಲ್ಲಾ ಸ್ಟೇಟ್ಸ್ ಅಲ್ಲೂ, ಇಂಡಿಯಾ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಸ್ಮಾಲ್ ಟೌನ್ ಇದೆ. ಅಲ್ಲಿ ಯೂಶುವಲ್ ಆಗಿ ಒಂದ್ ಗೈ ರಫ್ ಅಂಡ್ ಟಫ್ ಆಗಿರೋನು, ಫ್ರೆಂಡ್ಸ್ ಜೊತೆ ಆಡಾಡ್ಕೊಂಡಿರೋನು ಎಲ್ಲ ಇದ್ರಲ್ಲಿ ಇರ್ತಾನೆ. ಒಂದ್ ಇನ್ನೋಸೆಂಟ್ ಗರ್ಲ್ ಎಲ್ಲಾ ಊರಲ್ಲೂ ಇರ್ತಾರೆ. ಅವ್ರ ಮಧ್ಯೆ ಲವ್ ಆಗೋದು ಅವ್ರವ್ರ ಊರಲ್ಲಿ ನಡೆದೇ ಇರುತ್ತೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತ ಆಮೇಲೆ ಡಿಸಿಷನ್ ತಗೊಂಡು 1990s ಅಂತ ಟೈಟಲ್ ಮಾಡಿ 5 ಲ್ಯಾಂಗ್ವೇಜ್ ಅಲ್ಲಿ ಬರ್ತಿದೀವಿ. ಎಷ್ಟು ಖುಷಿ ಇದೆ ಸರ್, ಮೊದಲನೇ ಮೂವಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ, ಅದೇ ರೀತಿ ಜನರನ್ನ ಫೇಸ್ ಮಾಡ್ಬೇಕು, ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ, ಯಾವ ರೀತಿ ಖುಷಿ ಇದೆ? ತುಂಬಾನೇ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ಎಟ್ ದ ಸೇಮ್ ಟೈಮ್ ರಿಲೀಸ್ ಡೇಟ್ ಹತ್ರ ಬರ್ತಿದ್ದಂಗೆ ಭಯಾನೂ ಇದೆ. ಮುಂದಿನ ಶುಕ್ರವಾರ. ಹೌದು ಅಂಡ್ ಪ್ಯಾನ್ ಇಂಡಿಯಾ ಅಂತ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ 5 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗೋದು ಅಷ್ಟು ಈಸಿ ಅಲ್ಲ. ಸೊ ನಮ್ಗೆ ಕಾನ್ಫಿಡೆನ್ಸ್ ಇದೆ, ಲೈಕ್ ತೆಲುಗು, ತಮಿಳ್ ಎಲ್ಲೇ ಹೋದ್ರು ನಮ್ ಸಿನಿಮಾ ಅಲ್ಲಿ ಕೂಡುತ್ತೆ, ಅಲ್ಲಿ ಜನ ಒಪ್ಕೋತಾರೆ, ಆ ತರ ಇದೆ ಮೇಕಿಂಗ್. ಅಂಡ್ ಸ್ಟೋರಿ ಕೂಡ ಹಾಗೆ ಕನೆಕ್ಟ್ ಆಗೋ ತರ ಇದೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ನಾವು 5 ಲ್ಯಾಂಗ್ವೇಜಸ್ ಪ್ಲಾನ್ ಮಾಡಿದ್ದು. ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ, ಅಂಡ್ ಸಕ್ಸಸ್ ಆಗುತ್ತೆ ಅಂತ ವಿ ಹೋಪ್ ಸೊ. ಸಾಂಗ್ ರಿಲೀಸ್ ಅಲ್ಲಿ ಒಂದು ಇವೆಂಟ್ ಅಲ್ಲಿ ನೋಡಿದೆ, ದಿವ್ಯಾ ಆಲೂರು ಅವ್ರು ನಡ್ಸ್ಕೊಂಡಿದ್ರು, ಇಸ್ ಮ್ಯಾರಿಡ್ ಅಂಡ್ ಟ್ವಿನ್ ಬೇಬಿ ಇದೆ ಅಂತ, ನಿಜನಾ? ಹೌದು. ಮುಂದೆ ಅಪರ್ಚುನಿಟಿ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀರಾ? ಹೌದು, ಖಂಡಿತ ಮಾಡ್ತೇನೆ. ಆಕ್ಚುಲಿ ಜಾನ್ ಅಲ್ಲಿ ನಂಗೆ ಡೆಲಿವರಿ ಆಯ್ತು, ಅಂಡ್ ಫೆಬ್ ಅಲ್ಲೇ ಮೂವಿ ರಿಲೀಸ್, ಒಂಥರ ಡಬಲ್ ಧಮಾಕ ತರ ಒನ್ ಆದ್ಮೇಲೆ ಬಂತು. ಪ್ರಿಪೇರ್ ಆಗಿದ್ರಾ? ಯಾವ್ದು? ಇವಾಗ ಸಡನ್ ಆಗಿ ರಿಲೀಸ್ ಆಯ್ತು ಅಂತ ಹೌದು. ಆಕ್ಚುಲಿ ಡೇಟ್ ನಾವು ನೋಡ್ತಾ ಇದ್ವಿ, ಯಾವ್ದು ಬೆಸ್ಟ್ ಡೇಟ್ ಸಿಗುತ್ತೆ ಅಂತ. ನನ್ಗೆ ಜಾನ್ ಅಲ್ಲಿ ಡ್ಯೂ ಡೇಟ್ ಇತ್ತು. ಸೊ ಜಾನ್ ಅಲ್ಲಿ ಆದ್ಮೇಲೆ ನಮ್ಗೆ ಸಿಕ್ಕಿದ ಡೇಟ್ ಫೆಬ್ ಅಲ್ಲಿ. ಸೊ ಹಂಗಾಗಿ ಆ ಮಂತ್ ಆ ಹ್ಯಾಪಿನೆಸ್, ಈಗ ಫೆಬ್ ಅಲ್ಲಿ ಮೂವಿ ರಿಲೀಸ್ ಆಗ್ತಿದೆ ಅಂತ ಈ ಹ್ಯಾಪಿನೆಸ್. ಸೊ ಅದೆಲ್ಲ ನಾನು ಶೆಡ್ಯೂಲ್ ಎಲ್ಲ ಮ್ಯಾನೇಜ್ ಮಾಡಿ ಮೂವಿ ರಿಲೀಸಿಗೆ ಬರ್ತಾ ಇದ್ದೇನೆ ಅಂದ್ರೆ ಆಬ್ವಿಯಸ್ಲಿ ನಾನು ಮುಂದೆನೂ ಮಾಡ್ತೀನಿ. ಬಿಕಾಸ್ ನಂಗೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ, ಏನಾದ್ರೂ ಅಚೀವ್ ಮಾಡ್ಬೇಕು, ಹೆಸರು ಮಾಡ್ಬೇಕು ಅಂತಾನೆ. ಸೊ ಹಂಗಾಗಿ ಫ್ಯೂಚರ್ ಅಲ್ಲಿ ನನ್ಗೆ ಇಷ್ಟ ಆಗೋ ಪ್ರಾಜೆಕ್ಟ್ ಸಿಕ್ಕರೆ ಫಾರ್ ಶ್ಯೂರ್ ನಾನು ಮಾಡೇ ಮಾಡ್ತೀನಿ. ಅರುಣ್ ಸರ್, ನೀವು ಲೈನಪ್ ಏನಾದ್ರು ಆಗಿದೆಯಾ ಪ್ರಾಜೆಕ್ಟ್ಸ್ ನೆಕ್ಸ್ಟ್, ಅಥವಾ ಮತ್ತೆ ಏನಾದ್ರು ಲೈಕ್ ಎರಡು ಸೈಮಲ್ಟೇನಿಯಸ್, ಬಿಕಾಸ್ ಯು ಆರ್ ಬೇಸಿಕಲಿ ಫ್ರಮ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಅಂತ ಹೇಳಿದ್ರೆ, ಅದನ್ನು ಕಂಟಿನ್ಯೂ ಮಾಡಿ ಅಥವಾ ಆಕ್ಟಿಂಗ್ ಎಲ್ಲೂ ಕಂಟಿನ್ಯೂ ಮಾಡ್ತೀರಾ, ಅಥವಾ ಕಂಪ್ಲೀಟ್ ಆಗಿ ಆಕ್ಟಿಂಗ್ ಶಿಫ್ಟ್ ಮಾಡೋ? ಫುಲ್ ಟೈಮ್ ಆಕ್ಟಿಂಗ್ ಮೇಡಮ್. ಇವಾಗ ಅದು IT ಅಲ್ಲಿ ವರ್ಕ್ ಮಾಡ್ತಿದ್ದೆ, ಕಂಪ್ಲೀಟ್ ಕ್ವಿಟ್ ಮಾಡಿದ್ದೀನಿ. ಥಿಯೇಟರ್ ಮಾಡ್ತಿದ್ದೆ, ಇವಾಗ ಫುಲ್ ಟೈಮ್ ಆಕ್ಟಿಂಗ್. ಈ ಮೂವಿ ಆದ್ಮೇಲೆ ಒಂದು ಟ್ರಾವೆಲ್ ಥ್ರಿಲ್ಲರ್ ಒಂದು ಮಾಡಬೇಕು, ಆಮೇಲೆ ಒಂದು ಇದು ವೆಬ್ ಸೀರೀಸ್ ಒಂದು ಸ್ಟಾರ್ಟ್ ಆಗ್ಬೋದು. ಸೊ
ಸೊ ಇಬ್ರು ಹೊಸಬ್ರು, ಇಬ್ರಿಗೂ ಆಲ್ ದಿ ಬೆಸ್ಟ್. Thank ನಿಮ್ಮ 1990s ಮೂವೀಸ್ ಸಕ್ಸಸ್ ಆಗಲಿ, ಬಿಕಾಸ್ 1990s ಇಂದ 1990s ಕಿಡ್ಸ್ ವೆಯ್ಟ್ ಮಾಡ್ತಿರ್ತಾರೆ. ಬಿಕಾಸ್ ಟ್ರೈಲರ್ ಅಲ್ಲಿ ನೋಡಿದಾಗ ಸಿ ದ ಕಮೆಂಟ್ಸ್ Yeah. ಹೇಗಿತ್ತು ಅಂತ. ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ ಈ ಮೂವಿ ಬಗ್ಗೆ? ಯಾವ ರೀತಿ ಅವರು ಏನಕ್ಕೋಸ್ಕರ ಥಿಯೇಟರ್ ಬಂದು ನೋಡ್ಬೇಕು ಅನ್ನೋದು ಮೆಸೇಜ್ ಕೊಡ್ತೀರಾ? ಡೆಫಿನೆಟ್ಲಿ ಇದು ಅಕ್ರಾಸ್ ಜನರೇಷನ್ ಯಾರೇ ಬಂದು ಥಿಯೇಟರ್ ಕುತ್ಕೊಂಡು ನೋಡಿದ್ರು ಅವ್ರಿಗೆ ರಿಲೇಟ್ ಮಾಡೋಕ್ಕೆ ಏನೋ ಒಂದು ಎಲಿಮೆಂಟ್ ಇದ್ದೇ ಇರುತ್ತೆ. ಇದರಲ್ಲಿ ಈ ಮೂವಿಯಲ್ಲಿ ಎಮೋಷನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮೂವಿ ಎಲ್ಲ ಕಂಪ್ಲೀಟ್ ಆಗಿ ಆಡಿಟೋರಿಯಂನಲ್ಲಿ ಕುತ್ಕೊಂಡು ನೋಡಿ ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಹೋದ್ರೆ ಮೂವಿ ನಿಮ್ಮ ಜೊತೆ ಬರುತ್ತೆ, ಒಂದು ಇಂಪ್ಯಾಕ್ಟ್ ಕೊಡುತ್ತೆ ನಿಮಗೆ ಅಂತ ಐ ಹೋಪ್. 28 Feb 1990s ನ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ನೀವ್ ಯಾರೇ ಥಿಯೇಟ್ರಿಗೆ ಬಂದು ಮೂವಿ ನೋಡಿದ್ರು ಯಾರು ಡಿಸಪಾಯಿಂಟ್ ಆಗಲ್ಲ. ಸೊ ನೋಡ್ದವ್ರಿಗೆಲ್ಲ ನಿಮ್ಗೆ ಆ 1990 ವೈಬ್ ಏನಿದೆ ಅದು ಫಾರ್ ಶ್ಯೂರ್ ಮ್ಯಾಚ್ ಆಗುತ್ತೆ. ನೀವು ನೋಡಿದಾಗ ಅನ್ಕೋಬಹುದು, ಓ ನಮ್ಮ ಅಜ್ಜಿ ಮನೇಲಿ ಈ ತರ ಇತ್ತು, ನಾವು ಅವಾಗ ಹೀಗೆ ಮಾಡ್ತಾ ಇದ್ವಿ ಅಂತ ತುಂಬಾನೇ ಕನೆಕ್ಟ್ ಆಗುತ್ತೆ. ಅಂಡ್ ಇವಾಗಿನ ಜನರೇಷನ್ಗೆ ಯಾರಿದ್ದೀರಾ, ಸೊ ನೀವ್ ನೋಡಿದಾಗೂ ಕೂಡ ಓ ಹೌದಾ ಅವಾಗ ಹಾಗಿತ್ತಾ ಅಂತ ನಿಮ್ಗೂ ಅನ್ಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ ಬಂದು ನೋಡೋದಕ್ಕೆ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.